ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವೆ. ಈ ತಿಂಗಳು ಪೂರ್ತಿ ದೇವರು ನಡೆಸಿಕೊಂಡು ಬಂದಿದ್ದನ್ನು ಯೋಚಿಸಿ ನೋಡಿರಿ. ಪ್ರತಿನಿತ್ಯ ದೇವರು ಮಾತನಾಡಿದರು, ನಮ್ಮನ್ನು ಸಂತೈಸಿದರು, ಧೈರ್ಯ ಪಡಿಸಿದರು, ಬಲ ಪಡಿಸಿದರು, ಆಲೋಚನೆ ಕೊಟ್ಟರು, ಮುನ್ನಡೆಸಿದರು. ಎಷ್ಟು ಅದ್ಭುತವಾದ ದೇವರು ನಮ್ಮ ಸಂಗಡ ಇದ್ದಾರೆ ನೋಡಿದ್ದೀರಾ? ಈ ಕಡೆಯ ದಿನದಲ್ಲಿ ಕೂಡ ಒಂದು ಮುಖ್ಯವಾದ ಕಾರ್ಯವನ್ನು ನಿಮಗೆ ಆಲೋಚನೆಯಾಗಿ ಕೊಡುತ್ತಾರೆ. ಈ ಸ್ಥಳ ನೋಡುವುದಕ್ಕೆ ಸುಂದರವಾಗಿದೆಯಾ? ಹಿಂದೆ ನೋಡಿರಿ, ಸಮುದ್ರ, ಅಲೆಗಳು ಬರುವಂತ ಶಬ್ದ, ಹಿಂದೆ ಬೆಟ್ಟದ ಸಾಲನ್ನು ನೋಡುತ್ತೀರಲ್ಲ. ಸೌತ್ ಆಫ್ರಿಕಾದಲ್ಲಿ ಕೇಪ್ ಟೌನ್ ಪಟ್ಟಣದಲ್ಲಿ ನಾನು ಹೇಳಿದೆನಲ್ಲ, ಒಂದು ಬೆಟ್ಟಗಳ ಸಾಲು ಇದೆ. ಅದರಲ್ಲಿ 12 ಬೆಟ್ಟಗಳ ಶಿಖರಗಳು ಇವೆ. ಅದನ್ನು 12 ಅಪೋಸ್ತಲ್ಸ್ ಎಂಬುದಾಗಿ, 12 ಅಪೋಸ್ತಲರು ಎಂದು ಕರೆಯುತ್ತಾರೆ. ಯೇಸುವಿಗೆ 12 ಶಿಷ್ಯರಿದ್ದಾರಲ್ಲ, ಅದನ್ನು ನೆನಪಿಸಿಕೊಳ್ಳುವಂತೆ ಇದಕ್ಕೆ ಆ ಒಂದು ಹೆಸರನ್ನು ಇಟ್ಟಿದ್ದಾರೆ. ತುಂಬಾ ಸುಂದರವಾಗಿದೆ, ನೋಡುವುದಕ್ಕೆ ಬಹಳ ಬ್ಯೂಟಿಫುಲ್ ಆಗಿದೆ, ತುಂಬಾ ಸಂತೋಷ. ಇಂದು ಈ ದೃಶ್ಯವನ್ನು ನೀವು ನೋಡಿ ಸಂತೋಷ ಪಡುತ್ತಾ ಇರುವಾಗಲೇ ದೇವರು ನಿಮ್ಮೊಟ್ಟಿಗೆ ಒಂದು ವಾಕ್ಯವನ್ನು ಹೇಳುತ್ತಾರೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ನಿಮಗಾಗಿ ತೆರೆಯುವನು. ಅಂದರೆ ನಿಮ್ಮನ್ನು ಆಶೀರ್ವದಿಸುವಂತೆ ದೇವರು ತನ್ನ ಆಕಾಶ ದ್ವಾರಗಳನ್ನು ನಿಮಗೋಸ್ಕರ ತೆರೆಯುವರು. ಆಕಾಶವನ್ನು ತೆರೆದು ನಿಮ್ಮನ್ನು ಆಶೀರ್ವದಿಸುವರಂತೆ. ಅಂದರೆ ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡುವಿರಿ. ಹಣದ ಕಷ್ಟ, ಹಣದ ಇಕ್ಕಟ್ಟು, ಬಡತನ, ಇದರಿಂದೆಲ್ಲ ಬಿಡುಗಡೆ ಕೊಟ್ಟು ಒಂದು ಪರಿಪೂರ್ಣ ಆಶೀರ್ವಾದವನ್ನು ಕೊಡುತ್ತಾರೆ ಎಂಬುದೇ ವಾಗ್ದಾನ. ಇನ್ನು ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡುತ್ತೀರಿ. ನೀವು ನಂಬುತ್ತೀರಾ? ಸಾಲ ಸಮಸ್ಯೆ ತಾನೆ? ಸಾಲ 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 ಸಂಪಾದಿಸುವಂತ ಹಣವೆಲ್ಲ ಬಡ್ಡಿಗೆ ಹೋಗುತ್ತದೆ. ಆಶೀರ್ವಾದವೇ ಇಲ್ಲ ಎಂದು ಅಂದುಕೊಳ್ಳುತ್ತೀರಾ? ಕರ್ತನು ಆಕಾಶ ದ್ವಾರಗಳನ್ನು ನಿಮಗೋಸ್ಕರ ತೆರೆದು ನಿಮಗೆ ಸಮೃದ್ಧಿಯನ್ನು ಕೊಟ್ಟು ಸಾಲವೇ ಇಲ್ಲದ ಜೀವಿತವನ್ನು ಕೊಡುವಂತೆ ವಾಗ್ದಾನ ಮಾಡಿದ್ದಾರೆ. ನೀವು ನಂಬಿ ಪ್ರಾರ್ಥನೆ ಮಾಡುವುದಾದರೆ ಈ ಆಶೀರ್ವಾದವಾದ ಜೀವಿತವನ್ನು ಸ್ವಂತರಿಸಿಕೊಳ್ಳಬಹುದು. ಇಂದು ಅದಕ್ಕಾಗಿಯೇ ಪ್ರಾರ್ಥಿಸಲಿದ್ದೇವೆ. ಇನ್ನು ಮೇಲೆ ನೀವು ಸಾಲ ತೆಗೆದುಕೊಳ್ಳಲೇಬಾರದು. ಸಾಲ ಇಲ್ಲದೆ ಇರುವ ಒಂದು ಸಮೃದ್ಧಿಯ ಜೀವಿತವನ್ನು ಜೀವಿಸಬೇಕು. ಈ ವಾಕ್ಯಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ವಾಕ್ಯ ಇದೆ. ಮಲಾಕಿಯ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವೆನು. ನನ್ನನ್ನು ಪರೀಕ್ಷಿಸಿ ನೋಡಿರಿ. ದೇವರು ತನ್ನನ್ನು ಟೆಸ್ಟ್ ಮಾಡಿ ನೋಡಿ ಎಂದು ಹೇಳುತ್ತಾರೆ. ಹೇಗೆ? ದಶಮ ಭಾಗಗಳನ್ನು ನನ್ನ ಆಲಯಕ್ಕೆ ತನ್ನಿರಿ. ಅಂದರೆ ನಿಮಗೆ ಬರುವಂತ ಆದಾಯದಲ್ಲಿ ನೀವು ಸಂಬಳ ತೆಗೆದುಕೊಂಡರೆ ಅದರಲ್ಲಿ 10ರಲ್ಲಿ 1 ಭಾಗ, ವ್ಯಾಪಾರ ಮಾಡುವುದಾದರೆ ಬರುವಂತ ಲಾಭದಲ್ಲಿ 10ರಲ್ಲಿ 1, ಅದುವೇ ದಶಮ ಭಾಗ ಎಂಬುದಾಗಿ. ಅದು ಕರ್ತನದು. ಅದರ ಮೂಲಕವಾಗಿ ದೇವರ ಸಭೆಗಳು ಆಶೀರ್ವದಿಸಲ್ಪಡಬೇಕು. ಮಿಷನರಿ ಸೇವೆಗಳು, ಸುವಾರ್ತೆ ಸೇವೆಗಳು, ಕರ್ತನ ರಾಜ್ಯ ಕಟ್ಟಲ್ಪಡಬೇಕು. ಅದಕ್ಕೆ ಆ ಹಣವು ಉಪಯೋಗವಾಗಬೇಕು. ನೀವು ಅದನ್ನು ಕರೆಕ್ಟಾಗಿ ಮಾಡಿದರೆ ಪರಲೋಕ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವನೆಂದು ಹೇಳುತ್ತಾರೆ. ನಾನು ಕಾಣಿಕೆ ಕೊಡುತ್ತೇನಲ್ಲ, ಚರ್ಚ್ಗೆ ಹೋಗುವ ಕಾಣಿಕೆ ಕೊಡುತ್ತೇನೆ, ಕೂಟಕ್ಕೆ ಹೋಗುವ ಕಾಣಿಕೆ ಕೊಡುತ್ತೇನೆ. ಹೌದು, ನಿಜ. ಕೊಡಬೇಕಾದ ಮಟ್ಟಿಗೆ ಕೊಡುತ್ತಿದ್ದೇವಾ? ಏನೋ ಸ್ವಲ್ಪ ಕೊಡುತ್ತೇವೆ. ಸತ್ಯವೇದದಲ್ಲಿ ಹೇಳಲ್ಪಟ್ಟಂತೆ ನೀವು ದೇವರಿಗೆ ಕೊಡುವುದಾದರೆ ದೇವರು ಹೇಳಿದಂತೆ ಆಕಾಶದ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ನಿಶ್ಚಯವಾಗಿ ಆಶೀರ್ವದಿಸುವರು. ನನ್ನ ಜೀವಿತದಲ್ಲಿ ನಾನು ಅದನ್ನು ನೋಡುತ್ತೇನೆ, ನಮ್ಮ ಸೇವೆಯಲ್ಲಿ ಅದನ್ನು ನೋಡುತ್ತೇವೆ. ನನಗೆ ದೇವರು ಕೊಡುವಂತ, ನಾನು ಸೇವೆ ಮಾಡಿ ಪ್ರಸಂಗ ಮಾಡಿ ಸೇವೆ ಮಾಡಿದರೆ ನನಗೆ ಕೊಡುವಂತ ಕಾಣಿಕೆಯಲ್ಲಿ ದಶಮ ಭಾಗವನ್ನು ನಾನು ಬೇರೊಂದು ಸೇವೆಗೆಂದು ಕೊಡುವೆ. ಅದೇ ರೀತಿಯಾಗಿ ಇನ್ನೊಂದು ದಶಮ ಭಾಗವನ್ನು ಬಡವರಿಗೆ ಕೊಡುತ್ತೇನೆ. ನಾನು 2 ದಶಮ ಭಾಗ ಕೊಡುತ್ತೇನೆ. ನಮ್ಮ ಸೇವೆಯಲ್ಲಿ ಅದನ್ನು ಹಿಂಬಾಲಿಸುತ್ತೇವೆ. 1 ದಶಮ ಭಾಗವನ್ನು ತೆಗೆದು ಅನೇಕ ಸೇವೆಗಳಿಗೆ, ಮಿಷನರಿ ಸಂಸ್ಥೆಗಳಿಗೆ, ಅಗತ್ಯವಿರುವ ಸೇವಕರಿಗೆ ಕರ್ತನು ಹೇಳಿದ ಹಾಗೆ ಕಳುಹಿಸುವೆವು. ಇನ್ನೊಂದು ದಶಮ ಭಾಗವನ್ನು ಬಡವರಿಗೆ, ವಿಧವೆಯರಿಗೆ ಸಹಾಯ ಮಾಡಲು ಉಪಯೋಗಿಸುವೆವು. ಅದಕ್ಕೆ ಇಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತಿದೆ. ಅದನ್ನು ನೋಡಿಯೇ ಕರ್ತನು ನಮ್ಮನ್ನು ಅಪರಿಮಿತವಾಗಿ ಆಶೀರ್ವದಿಸುತ್ತಿದ್ದಾನೆ. ಇದುವೇ ರಹಸ್ಯ. ಇದನ್ನು ನೀವು ಅರಿತುಕೊಂಡು ಇದರ ಪ್ರಕಾರ ಬಾಳಲು ನಿಮ್ಮ ಜೀವಿತವನ್ನು ಅರ್ಪಿಸಿದರೆ ಸಾಲ ಇರುವುದಿಲ್ಲ, ಬಡತನ ಇರುವುದಿಲ್ಲ. ಯಾವಾಗಲೂ ಒಂದು ಸಂತೋಷ, ಸಮೃದ್ಧಿ ಇದ್ದೇ ಇರುತ್ತದೆ. ದೇವರು ಮಾತು ಕೊಡುತ್ತಾರೆ, ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮನ್ನು ಆಶೀರ್ವದಿಸುವೆನು. ಹಾಗಾದ್ರೆ ನೀವು ಅದಕ್ಕೆ ಒಪ್ಪಿಸಿ ಕೊಡುವಿರಾ? ದೇವರೇ, ಇನ್ನು ಮೇಲೆ ನೀವು ನಮಗೆ ಕೊಡುವುದರಲ್ಲಿ ನಾನು ಎಷ್ಟು ಸೇವೆಗೆಂದು, ಬಡವರಿಗೆಂದು ನೀವು ಕೊಡಲು ಬಯಸುತ್ತೀರೋ ಅಷ್ಟನ್ನು ಕೊಡುತ್ತೇನೆ.
ನೀವು ಕೊಡಬೇಕು ಅನ್ನುವಷ್ಟು ನಾನು ಕೊಡುತ್ತೇನೆ ಎಂಬುದಾಗಿ ಒಪ್ಪಿಸಿ ಕೊಡಿ. ಸ್ಥಳ ಹಿಡಿಯಲಾರದಷ್ಟು ತುಂಬಿ ಹೊರಸೂಸುವಂತೆ ದೇವರು ಆಶೀರ್ವದಿಸುವರು. ಇನ್ನು ಸಾಲ ಸಮಸ್ಯೆ ಇರುವುದಿಲ್ಲ, ಬಡತನ ಇರುವುದಿಲ್ಲ. ನೀವು ನಂಬುತ್ತೀರಾ? ಹಾಗಾದರೆ ಹೃದಯದಲ್ಲಿ ಕೈ ಇಟ್ಟುಕೊಂಡು ಹೇಳಿರಿ, ದೇವರೇ, ನೀವು ಹೇಳಿದಂತೆ ಕೊಡಬೇಕಾದಷ್ಟು ಮಟ್ಟಿಗೆ ನಾನು ನಿಮಗಾಗಿ, ಸೇವೆಗಾಗಿ, ಬಡವರಿಗೆ ಕೊಡಲು ಒಪ್ಪಿಸಿಕೊಡುತ್ತೇನೆ. ನೀವು ಮಾತು ಕೊಟ್ಟಂತೆ ಪರಲೋಕದ ದ್ವಾರಗಳನ್ನು ತೆರೆದು ನನ್ನನ್ನು ಆಶೀರ್ವದಿಸುವಿರಿ. ಇನ್ನು ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡುವವನಾಗಿರುತ್ತೇನೆ. ಆ ಆಶೀರ್ವಾದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.